ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನಗಿಷ್ಟು ಪೇನ್ ಕೊಟ್ಟಿರೋ ನಿನ್ನ ಕಲ್ಯಾಣಿನ ಬಿಡಲ್ಲ ಶೌರ್ಯ. ನಿನ್ ಜೀವನದಲ್ಲಿ ಪ್ರಶಾಂತತೆ ಇಲ್ದೇ ಇರೋ ಹಾಗೆ ಮಾಡ್ತೀನಿ. ಏನಾಯ್ತು ಸ್ಯಾಮ್? ನಾವು ಅವರಿಂದ ತಪ್ಪಿಸ್ಕೊಂಡ್ವಿ ಅಲ್ವಾ? ಮ್ಯಾಕ್ಸ್ 10 ಮಿನಿಟ್ಸಲ್ಲಿ ನಮ್ಮ ಹಳೆ ಮನೆಗೆ ಹೋಗ್ತೀವಿ. ಆ ಮನೇಲಿ ಯಾರೂ ಇರೋದಿಲ್ಲ. ಡೋಂಟ್ ವರಿ. ಸ್ವಲ್ಪ ಪೇನ್ ಕಡಿಮೆ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಶೌರ್ಯಾಗ ನಾವು ಸಿಗೋದಿಲ್ಲ ಬಿಡು. ಶೌರ್ಯನ್ ಕೈಗೆ ಸಿಕ್ಕಾಕೋತೀವಿ ಅಂತ ಭಯ ಅಲ್ಲ ಸಿದ್ದು. ಈ ಫೋನ್ ನೋಡು. ಚಿಕ್ಕ ಚಿಕ್ಕ ಕೆಲಸ ಮಾಡೋರು ಕೂಡ ಮಕ್ಕಳನ್ನ ಎಷ್ಟೆಲ್ಲ ಪ್ರೀತಿಸ್ತಿದ್ದಾರೆ. ಅವ್ರ ಮಕ್ಕಳ ಜೊತೆ ಆಟ ಆಡ್ತಾ ಆನಂದವಾಗಿದ್ದಾರೆ. ಆದ್ರೆ ನಾನ್ ಮಾತ್ರ ನನ್ ಮಗು ಜೊತೆ ಇರೋಕ್ಕಾಗ್ತಿಲ್ಲ. ಎಷ್ಟು ಸಲ ಪ್ರಯತ್ನ ಪಟ್ರು ನನ್ನ ಮಗುನ ನನ್ನ ಜೊತೆ ಕರ್ಕೊಂಡು ಬರೋದಕ್ಕೆ ಆಗ್ತಿಲ್ಲ. ನಿನ್ ಮಗು ಅಂತ ಹೇಳ್ಬೇಡ ಸ್ಯಾಮ್. ನಾನು ಯಾವತ್ತಿಂದನೋ ನಮ್ಮ ಮಗು ಅಂತ ಅನ್ಕೊಂಡಿದ್ದೀನಿ. ನನಗೆ ಮಾತ್ರ ಪ್ರೀತಿ ಇರೋದಿಲ್ವಾ? ನಿನಗೋಸ್ಕರ ಮಗುಗೋಸ್ಕರನೇ ಅಲ್ವಾ ನಾನಲ್ಲಿ ಆ ಥರ ವೇಷ ಹಾಕೊಂಡು ಪ್ರಾಣ ಲೆಕ್ಕಿಸ್ಲಿಲ್ಲ. ಬಟ್ ಬ್ಯಾಡ್ ಲಕ್, ಮಗು ಇವಾಗ ನಮ್ಮ ಜೊತೆ ಇಲ್ಲ. ಆದ್ರೆ ಸದ್ಯದಲ್ಲೇ ಮಗು ನಾವು ಸೇರಿ ಆನಂದವಾಗಿರೋ ದಿನ ಬರುತ್ತೆ ಸ್ಯಾಮ್. ನೀನು ಅಳಬೇಡ, ಬೇಗ ಹೋಗೋಣ ಬಾ. ಇನ್ನೂ 1/2 ಕಿಲೋಮೀಟರ್ ಕೂಡ ಇಲ್ಲ. ಶೌರ್ಯ, ಅಡ್ಗೆ ಮನೇಲಿ ನೀನೇನ್ ಮಾಡ್ತಿದ್ಯಾ? ಅಮ್ಮ ಅಮ್ಮ ಅದು ಕಲ್ಯಾಣಿ ಕೆಂಡದ ಮೇಲೆ ನಡೆದಿದ್ಲಲ್ಲ, ಕಾಲಲ್ಲಿ ಬೊಬ್ಬೆಗಳು ಬಂದಿದೆ. ಅದು ಅಲ್ಲದೆ ಜ್ವರ ಕೂಡ ಶುರು ಆಗಿದೆ. ಅದಕ್ಕೆ ಕಷಾಯ ಮಾಡ್ತಾ ಇದ್ದೀನಿ. ಇವನೇನು ಅವಳ ಬಗ್ಗೆ ಇಷ್ಟೊಂದು ಚಿಂತೆ ಮಾಡ್ತಿದ್ದಾನೆ? ಆ ಶ್ರಮ ನಿನಗೆ ಯಾಕೋ? ಕೆಲಸದವ್ರು ಬಂದ್ಮೇಲೆ ಮಾಡ್ಕೊಡ್ತಾರೆ ಬಿಡು. ನಮ್ಮವರು ಅನ್ಕೊಳ್ಳೋರಿಗೆ ಹುಷಾರಿಲ್ದೇ ಇದ್ದಾಗ ಕೆಲಸವ್ರಿಗೋಸ್ಕರ ಕಾಯ್ತಾ ಇರ್ತೀವೇನಮ್ಮ. ಅದೇ ನೀನು ಕಲ್ಯಾಣಿ ಜಾಗದಲ್ಲಿ ಇದ್ದಿದ್ರೆ ನೀನು ಕೆಲಸದವ್ರಿಗೋಸ್ಕರ ಕಾಯ್ತಾ ಇರ್ತಿದ್ದ? ಅದೇಗೂ ಸುಮ್ಮನೆ ಇರಕ್ಕಾಗತ್ತೆ? ನಾನು ಕೂಡ ಅಷ್ಟೇನಮ್ಮ. ಕಲ್ಯಾಣಿ ನಮ್ಮೆಲ್ರಿಗೋಸ್ಕರ ಜವಾಬ್ದಾರಿ ತಗೊಂಡು ಕಲಶ ಹೊತ್ಲು. ನನ್ನ ಮಗುಗೋಸ್ಕರ ಅವಳು ಏನಾಗುತ್ತೆ ಅಂತಾನು ಯೋಚನೆ ಮಾಡ್ದೆ ಉರಿತಿರೋ ಕೆಂಡದ ಮೇಲೆ ನಡೀತಾನೆ ಇದ್ಬಿಟ್ಲು. ಕಲ್ಯಾಣಿಗೆ ಮಗು ಅಂದ್ರೆ ನಾವೆಲ್ರೂ ಅಂದ್ರೆ ತುಂಬಾನೇ ಇಷ್ಟನಮ್ಮ. ಬೆಂಕಿ ಮುಂದೆ ಬೆಣ್ಣೆ ಇಟ್ರೆ ಅದು ಹೇಗೆ ಕರ್ಗತ್ತೋ ಹಾಗೆ ಇವನ್ಗೆ ಸ್ವಲ್ಪ ಪ್ರೀತಿ ತೋರಿಸಿದ್ರು ಕರ್ಗ ಹೋಗ್ತಾನೆ. ಆ ಕಲ್ಯಾಣಿ ಇವನನ್ನ ತನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾಳೆ. ಈಗ ಏನ್ ಮಾಡ್ಲಿ ನಾನು? ಆಯ್ತು, ಕಷಾಯ ಕೊಡುವಂತೆ. ಎಣ್ಣೆ ಹಚ್ಚಿದ್ರೆ ಬೊಬ್ಬೆ ಕಮ್ಮಿ ಆಗತ್ತೆ ಅನ್ಕೊಂಡು ಕಲ್ಯಾಣಿ ಕಾಲಿಗೆ ನೀನ್ ಎಣ್ಣೆ ಹಚ್ಚಬೇಡ. ಆಮೇಲೆ ನಿನ್ನ ಸದ್ರ ಮಾಡ್ಕೊಂಡು ತಲೆ ಮೇಲೆ ಕೂತ್ಕೋತಾಳ ಅವಳು. ಕಷಾಯ ಕೊಟ್ಟು ಆಮೇಲೆ ಎಣ್ಣೆ ಹಚ್ತೇನಮ್ಮ. ಹಾಗಲ್ವೋ, ತಲೆ ಮೇಲೆ ಕೂತ್ಕೋತಾಳೆ. ನನ್ ಮಾತ್ ಕೇಳು. ಹೆಂಡತಿ ಕಾಲು ಹಿಡ್ಕೊಂಡ್ರೆ ಆಗೋ ಕೆಲಸ ಸುಲಭ ಆಗುತ್ತೆ ಅಂತ ಶಿವ ತನ್ನ ಹೆಂಡತಿಗೆ ತನ್ನಲ್ಲಿರೋ ಅರ್ಧ ಭಾಗನ ಕೊಟ್ಟಿದ್ದಾನೆ. ದೇವ್ರೇ ಗಂಡ ಹೆಂಡತಿ ಮಧ್ಯೆ ಇರೋ ಸಂಬಂಧ ತುಂಬಾ ಪವಿತ್ರವಾದದ್ದು, ದೊಡ್ಡದು ಅಂತ ಹೇಳಿದ್ದಾರೆ. ಇನ್ ನಾವೇನು? ಶೌರ್ಯ, ನೀನ್ ಹೋಗೋ. ಲೋ ಶೌರ್ಯ, ಈಗೀಗಷ್ಟೇ ಅವರಿಬ್ರು ಹತ್ರ ಆಗ್ತಿದ್ದಾರೆ. ನೀನ್ ಶಿವಪೂಜೆಲಿ ಕರಡಿ ಹಾಗೆ ಮಧ್ಯೆ ಹೋಗ್ಬೇಡ. ಅವನ್ ಮನ್ಸನ್ನ ಬದಲಾಯಿಸಕ್ ನೋಡ್ಬೇಡ. ದಿನಗಳು ಯಾವತ್ತೂ ಒಂದೇ ತರ ಇರೋದಿಲ್ಲ ದಮಯಂತಿ.
ನೀನು ಯಾವತ್ತಾದ್ರೂ ಒಂದಿನ ಮಂಚದ ಮೇಲೆ ಏಳಕ್ಕಾಗಿರೋ ಪರಿಸ್ಥಿತಿಯಲ್ಲಿ ಇರ್ತೀಯ. ಆಗ ನಿನ್ನ ನೋಡ್ಕೋಬೇಕಾಗಿರೋದು ಕಲ್ಯಾಣಿನೇ, ನೆನ್ಪಿಟ್ಕೋ. ಲೇ ಕಲ್ಯಾಣಿ, ಯಾರಿಗೂ ಗೊತ್ತಿಲ್ದಿರೋ ಹಾಗೆ ನಮ್ಮನೆಗೆ ಬಂದು ನೀರಲ್ಲಿ ಮೀನ್ ನುಗ್ದ ಹಾಗೆ ನುಗ್ಗಿ ಎಲ್ರನ್ನೂ ಬದಲಾಯಿಸ್ಬಿಟ್ಟೆ. ಕೊನೆಗೆ ನನ್ನ ಮಗ ನನ್ನ ಮಾತೇ ಕೇಳ್ದಿರೋ ಹಾಗೆ ಮಾಡ್ದೆ. ನನ್ನ ಗಂಡ ನನ್ನ ಅಸಹ್ಯ ಪಡೋ ಹಾಗೆ ಮಾಡ್ದೆ. ನಿನ್ನ ಸುಮ್ಮನೆ ಬಿಡಲ್ಲ. ಶೌರ್ಯ, ಏನಮ್ಮ? ಬೆಳಗ್ಗೆಯಿಂದ ಒಂದೇ ಸಮ ತಲೆ ನೋಯ್ತಾ ಇದೆ ಕಣೋ. ಹೌದೇನಮ್ಮ? ಟ್ಯಾಬ್ಲೆಟ್ ಕೊಡ್ಲಾ? ಬೇಡ ಕಣೋ, ನನಗೆ ಇಂಗ್ಲಿಷ್ ಬರಲ್ಲ. ನನ್ನ ದೇಹಕ್ಕೆ ಇಂಗ್ಲಿಷ್ ಮದ್ದು ಆಗಲ್ಲ ಅನ್ನೋದು ನಿನಗೆ ಗೊತ್ತು ತಾನೆ. ನನಗೂ ಒಂದ್ ಲೋಟ ಕಷಾಯ ಮಾಡ್ಕೊಡ್ತೀಯಾ? ಇದನ್ನ ಕಲ್ಯಾಣಿ ಕೊಟ್ಟು ಬರ್ತೀನಮ್ಮ. ನನಗ್ ಕೊಡು, ನಾನ್ ತಗೊಂಡ್ ಹೋಗಿ ಕಲ್ಯಾಣಿ ಕುಡಿಸ್ತೀನಿ. ನೀನ್ ಕಷಾಯ ಮಾಡ್ಕೊಂಡು ತಗೊಂಡ್ ಬಾರೋ. ನಿಜಾನಮ್ಮ? ನೀನು ಕಲ್ಯಾಣಿ ಕಷಾಯ ಕುಡಿಸ್ತೀಯ? ಪರವಾಗಿಲ್ಲ ಬಿಡೋ. ನಾನ್ ಮಾಡಿದ್ರೆ ಏನು, ನೀನ್ ಮಾಡಿದ್ರೆ ಏನು? ನನ್ ತಲೆ ಸಿಡ್ದು ಹೋಗ್ತಾ ಇದೆ. ನೀನ್ ಹೋಗಿ ಒಂದ್ ಲೋಟ ಕಷಾಯ ಮಾಡ್ಕೊಂಡ್ ಬಾರೋ ಬೇಗ. ಸರಿನಮ್ಮ, ಇದನ್ ತಗೋ. ಏನೇ ಕಲ್ಯಾಣಿ, ಈಗಾಗ್ಲೇ ಕಾಲಲ್ಲಿ ಬೊಬ್ಬೆ ಬಂದು ಒದ್ದಾಡ್ತಾ ಇದ್ಯಾ. ಇಂಥ ಟೈಮಲ್ಲಿ ನಿನ್ಗೆ ಲೂಸ್ ಮೋಷನ್ ಆಯ್ತು ಅನ್ಕೋ, ಬಾತ್ರೂಮ್ಗೂ ಬೆಡ್ಗೂ ತಿರ್ಗಕ್ಕಾಗ್ದೆ ಸತ್ತು ಹೋಗ್ತೀಯಾ. ನೀನ್ ಹಾಗ ಅವಸ್ಥೆ ಪಡ್ತಾ ಇದ್ರೆ ಪಕ್ಕದಲ್ಲೇ ಇದ್ದು ನಾನು ಸಂತೋಷ ಪಡ್ತೀನಿ. ಕಲ್ಯಾಣಿ, ಕಲ್ಯಾಣಿ, ಇವ್ರೇನು ಚಿಕ್ಕ ಮಕ್ಳನ್ನ ಹೆದರಿಸೋ ಹಾಗೆ ನಗ್ತಾ ಇದ್ದಾರೆ. ಇವಾಗ ಹೇಗಿದ್ಯಾ ಕಲ್ಯಾಣಿ? ಕಾಲ್ ನೋವು ಕಮ್ಮಿ ಆಗಿದ್ಯಾ? ಏನಿದು ಹೊಸ ಪ್ರೀತಿಯಿಂದ ಕೇಳ್ತಿದ್ದಾರೆ? ನಿನ್ನೆ ಕಲ್ಯಾಣಿ, ನಡೆಯೋದಕ್ಕಾಗತ್ತಾ? ಸ್ವಲ್ಪ ಸ್ವಲ್ಪ ಅತ್ತೆ. ಹೌದಾ? ನಿಜವಾಗ್ಲೂ ನೀನು ದೊಡ್ಡ ಸಾಹಸನೇ ಮಾಡಿದ್ಯಾ ಕೆಂಡದ ಮೇಲೆ ನಡೆದು. ನನ್ನ ಕೈಲಂತೂ ಆಗ್ತಾನೇ ಇರ್ಲಿಲ್ಲ. ನೀನ್ ನಿಜವಾಗ್ಲೂ ಗ್ರೇಟ್ ಅಮ್ಮ. ಸಮಥಿಂಗ್ ರಾಂಗ್. ನಮ್ಮತ್ತೆ ಒಳ್ಳೆಯವರಾಗಿ ಬದಲಾಗೋಕೆ ಚಾನ್ಸೇ ಇಲ್ಲ. ತಗೋ, ಈ ಕಷಾಯ ಕುಡಿ. ನೀವೇ ಮಾಡಿದ್ರಾ? ಇಲ್ಲಪ್ಪ, ಶೌರ್ಯ ಮಾಡಿದ್ದು. ನಾನ್ ಕೊಡ್ತಿದ್ದೀನಿ, ಕುಡಿ. ಆಫೀಸರ್ ಮಾಡಿದ್ರೆ ಅವರೇ ತರ್ತಿದ್ರಲ್ಲ, ಅತ್ತೆ ತಂದಿದ್ದಾರೆ ಅಂದ್ರೆ ಏನೋ ಇದೆ. ಏನ್ ಯೋಚಿಸ್ತಿದ್ಯಾ? ಶೌರ್ಯನೇ ಮಾಡಿದ್ದು. ಇನ್ನು ಕುಡ್ದಿಲ್ವಾ? ಕಷಾಯ ಮಾಡಿದ್ದು ನೀನೇ ಅಂತ ಹೇಳಿದ್ರು ಕಲ್ಯಾಣಿ ನಂಬ್ತಿಲ್ಲ ಕಣೋ. ನಾನೇ ಮಾಡಿದ್ದು ಕಲ್ಯಾಣಿ. ನಂಗೆ ಯಾಕೋ ಕಷಾಯದಲ್ಲಿ ಏನೋ ಬೆರೆಸಿರೋ ಹಾಗೆ ಅನ್ನಿಸ್ತಿದೆ ಆಫೀಸರ್. ಏನ್ ಬೆರೆಸಿದಾರೆ? ನಾನೇನು ಬೆರೆಸಿದ್ದೀನಿ ಅಂತಿದ್ದಾಳೆ ಶೌರ್ಯ. ಕಲ್ಯಾಣಿ, ಏನ್ ಮಾತದು? ನಮ್ಮಮ್ಮ ಏನ್ ಬೆರೆಸ್ತಾರೆ? ಅಷ್ಟು ಅನುಮಾನ ಇದ್ರೆ ಹೇಗೆ? ನಿನಗೂ ನಮ್ಮಮ್ಮನಿಗೂ ಇಬ್ಬರಿಗೂ ಕಷಾಯ ನಾನೇ ಮಾಡಿದ್ದು. ಸರಿ ಆಫೀಸರ್, ನನಗೆ ನಿಮ್ ಕೈಯಲ್ಲಿರೋ ಕಷಾಯನ ಕೊಡಿ. ಅತ್ತೆಗೆ ಅತ್ತೆ ಕೈಯಲ್ಲಿರೋ ಕಷಾಯನ ಕುಡಿರಿ ಅಂತ ಹೇಳಿ. ನಾನ್ ಸತ್ತೆ. ನನ್ನ ಪ್ಲಾನ್ ನನಗೆ ಉಲ್ಟಾ ಹೊಡೆಯೋ ಹಾಗೆ ಮಾಡಿದ್ಲಿ ಇವಳು. ಇದರಿಂದ ಹೇಗೆ ತಪ್ಪಿಸ್ಕೊಳ್ಳಿ? ಕಲ್ಯಾಣಿ, ಮತ್ತೆ ಈ ತರ ಅನುಮಾನ ಪಟ್ರೆ ಹೇಗಮ್ಮ?
ಮೊದ್ಲು ನಿನಗೆ ಕುಡಿಸಿ ನಿದ್ದೆ ಮಾಡಿಸಿ ಆಮೇಲೆ ನಿಧಾನವಾಗಿ ನಾನು ಕಷಾಯ ಕುಡಿತೀನಿ. ತಗೋ ಕುಡಿ. ನಿಮ್ಮ ಕಷ್ಟ ಕೊಡೋಕೆ ನನಗಿಷ್ಟ ಆಗೋದಿಲ್ಲ ಅತ್ತೆ. ನೀವೀಗ ಕುಡೀರಿ. ಆಫೀಸರ್, ಆ ಕಷಾಯ ನನಗೆ ಕೊಡಿ. ನೀವು ಕುಡೀರಿ ಅತ್ತೆ. ನಾನು ಆಮೇಲೆ ಕುಡಿತೀನಿ. ಇವಾಗ ತಾನೇ ಹೊಟ್ಟೆ ತುಂಬ ಊಟ ಮಾಡಿದೆ. ತಲೆನೋವು ಅಂದ್ಯಲ್ಲಮ್ಮ, ಮೊದಲು ಆ ಕಷಾಯನ ಕುಡಿ, ಎಲ್ಲ ಸರಿ ಹೋಗುತ್ತೆ. ಒಂದು ಗ್ಲಾಸ್ ಕಷಾಯದಿಂದ ಏನೂ ಆಗಲ್ಲ, ಕುಡಿ. ಸರಿ ಕುಡಿತೀನಿ ಬಿಡ್ರಿ. ನನ್ನ ರೂಮ್ಗೆ ಹೋಗಿ ಕುಡಿತೀನಿ. ಆಗಲ್ಲ, ಇಲ್ಲೇ ಕುಡಿಬೇಕು. ಇಲ್ಲ ಅಂದ್ರೆ ಕಲ್ಯಾಣಿ ನಿನ್ಮೇಲೆ ಮಾಡಿರೋ ಆರೋಪ ನಿಜ ಆಗ್ಬಿಡುತ್ತೆ. ಇವನೆಂತ ಗಂಡನಪ್ಪ ದೇವ್ರೆ, ನಾನು ಹಿಂದೆನೆ ಬಿದ್ದಿರ್ತಾರೆ. ಹೌದಮ್ಮ, ಅಪ್ಪ ಹೇಳ್ತಿರೋದು ನಿಜ. ನೀನು ತಪ್ಪು ಮಾಡಿಲ್ಲ ಅಂತ, ಏನು ಬೆರೆಸಿಲ್ಲ ಅಂತ ಪ್ರೂವ್ ಮಾಡು. ಕಲ್ಯಾಣಿ ಇನ್ನೊಂದ್ಸಲ ಅಪಾರ್ಥ ಮಾಡ್ಕೊಳ್ದೆ ನಿನ್ ಮೇಲೆ ಆಪಾದನೆ ಹೊರಿಸದೇ ಇರ್ತಾಳೆ. ಕುಡಿದ್ರೆ ಬೆಡ್ರೂಮ್ಗೂ ಬಾತ್ರೂಮ್ಗೂ ತಿರುಗಿ ತಿರುಗಿ ಸತ್ತು ಹೋಗ್ತೇನೆ. ದೇವ್ರೆ, ಈಗೇನ್ ಮಾಡ್ಲಿ? ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ ಶೌರ್ಯ, ಬೇರೆ ದಾರಿ ಇಲ್ಲ, ಕುಡಿಲೇಬೇಕು. ನೋಡಿದ್ಯಾ ಕಲ್ಯಾಣಿ, ನಮ್ಮಮ್ಮ ಕುಡಿದ್ರು. ಏನಾದ್ರೂ ಬೆರೆಸಿದ್ರೆ ಅವ್ರು ಕುಡಿತಿದ್ರ? ಇನ್ಯಾವತ್ತೂ ಹೀಗೆ ಮಾಡಬೇಡ. ಕಲ್ಯಾಣಿಗೆ ನನ್ನ ಕಂಡ್ರೆ ಆಗಲ್ಲ ಶೌರ್ಯ. ನಾನೆಷ್ಟು ಪ್ರೀತಿಯಿಂದ ನೋಡ್ಕೋಬೇಕು ಅನ್ಕೊಂಡ್ರು ಹೀಗೆ ಹೇಳ್ತಿರ್ತಾಳೆ. ತುಂಬಾ ಪವರ್ಫುಲ್ ಟ್ಯಾಬ್ಲೆಟ್ ಅನ್ಸತ್ತೆ. ಆಗ್ಲೇ ಹೊಟ್ಟೆ ತೊಳಸ್ತಿದೆ. ಅಬ್ಬೋ ಶೌರ್ಯ, ನಾನು ಹೋಗ್ತೀನಿ. ಅಮ್ಮ ಬೇಜಾರು ಮಾಡ್ಕೋಬೇಡ, ಕಲ್ಯಾಣಿ ಜೊತೆನೇ ಇರು. ಇಲ್ಲ ಕಣೋ, ನನ್ಗೆ ಅರ್ಜೆಂಟ್ ಕೆಲಸ ಇದೆ, ಹೋಗ್ಲೇಬೇಕು. ಮನೇಲಿ ಏನೇನೋ ನಡೀತಿದೆ. ಎಲ್ಲರೂ ಆ ಕಲ್ಯಾಣಿ ಸೈಡ್ ಆಗ್ಬಿಟ್ಟಿದ್ದಾರೆ. ಶೌರ್ಯ ಏನೋ ಸಿದ್ದು ಸಂಪದನ್ ಹಿಡಿಯೋದಕ್ಕೆ CCTV ಫುಟೇಜ್ನ ಚೆಕ್ ಮಾಡಿಸ್ತಾನಂತೆ. ಅದ್ರಲ್ಲಿ ಏನಾದ್ರೂ ಅವತ್ತು ನಾನು ಅಮ್ಮ ಸಂಪದ ಜೊತೆ ಮಾತಾಡಿರೋದನ್ನ ನೋಡ್ದ ಅನ್ಕೋ, ಅಷ್ಟೇ ನನ್ ಗತಿ. ಮೊನ್ನೆ ನನ್ನ ಕತ್ ಹಿಡಿದು ಆಚೆ ಹಾಕುವಾಗ ಅನುಪಮ ಅಮ್ಮ ಏನೋ ತಡೆದ್ರು. ಈ ಸಲ ನನ್ನ ಗಂಡ ಕರುಣೆ ತೋರಿಸ್ದೆ ನನ್ನ ಕತ್ ಹಿಡಿದು ಆಚೆ ಹಾಕಿದ್ರೆ ಅವ್ರನ್ನ ತಡೆಯೋರು ಯಾರೂ ಇರಲ್ಲ. ಏನು ಕೆಟ್ಟ ಕೆಲಸ ಏನಾದರೂ ಕಲಿತಾ ಇದೆಯಾ? ಒಳಗೊಳಗೆ ಗುಣಗ್ತಾ ಇದೆಯಲ್ಲ? ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ರೀ. ನಿನ್ನೆಯಿಂದ ನಿನ್ನನ್ನು ಪ್ರಶ್ನೆ ಮಾಡಬೇಕು ಅಂತಿದ್ದೀನಿ, ನಿಜ ಹೇಳು. ಇವ್ರಿಗೆ ಯಾಕೋ ನನ್ನ ಮೇಲೆ ಅನುಮಾನ ಬಂದ ಹಾಗಿದೆ. ನಿನ್ನೆ ಕೇಳ್ತಿರೋದು. ಹಾ ಏನ್ರಿ? ನೀನು ಅಮ್ನೋರ್ ಜಾತ್ರೆನಲ್ಲಿ ಮಧ್ಯದಲ್ಲಿ ಕಾಣಿಸ್ತಿರ್ಲಿಲ್ಲ, ಎಲ್ಲಿಗೆ ಹೋಗಿದ್ದೆ? ಅಯ್ಯೋ ಸಿಕ್ಕಾಕೊಂಡೆ ದೇವ್ರೇ. ನಿಜ ನೀನೇ ಹೇಳಿದ್ರೆ ಏನು ಅನ್ನಲ್ಲ, ನಾನಾಗೆ ತಿಳ್ಕೊಂಡು ಮನೆಯಲ್ಲಿ ಗೊತ್ತಾದ್ರೆ ಚೆನ್ನಾಗಿರಲ್ಲ, ಹೇಳ್ತಾ ಇದ್ದೀನಿ. ನಿಮ್ಮೇಲೆ ಆಣೆಗೂ ನಾನು ನಿಜ ಹೇಳ್ತಿದ್ದೀನ್ರಿ. ಕಳಶದ ಜಾತ್ರೆಯಲ್ಲಿ ಸಿದ್ದು ಮತ್ತೆ ಸಂಪದ ಬಂದಿರೋದು ನಾನು ಕಣ್ಣಾರೆ ನೋಡ್ದೆ ರೀ. ಸಂಪದನ ಗುರ್ತು ಹಿಡಿದು ಕೇಳ್ದೆ, ನೀನ್ ಸಂಪದ ಅಲ್ವಾ ಅಂದ್ರೆ ಏನೂ ಮಾತಾಡ್ಲಿಲ್ಲ ಅವಳು. ಅವಳು ಅಲ್ವೇನೋ ಅನ್ಕೊಂಡೆ.
ಸ್ವಲ್ಪ ಹೊತ್ತಾದ್ಮೇಲೆ ಅದು ಅವರಿಬ್ರೆ ಅಂತ ಗೊತ್ತಾಯ್ತು. ಮತ್ತೆ ಅವಾಗ್ಲಾದ್ರೂ ಹೇಳೋದಲ್ವಾ, ಎಲ್ರು ಹುಷಾರಾಗಿರ್ತಿದ್ವಿ. ಮತ್ತೆ ಅಲ್ಲಿ ಜಗಳ ಆಗುತ್ತೇನೋ ಅಂತ ಭಯ ಪಟ್ಕೊಂಡು. ನಿಜವಾಗ್ಲೂ ನಿಮ್ ಮನೆಯವ್ರಿಗೆ ನಾಚಿಕೆ ಅನ್ನೋದನ್ನೇ ಕೊಟ್ಟಿಲ್ಲ ಆ ದೇವ್ರು. ಎಷ್ಟು ಸಲ ಹೇಳಿದ್ರು ತಪ್ಪನ್ನೇ ಮಾಡ್ತೀರಾ. ಮಗ ತಪ್ಪು ಮಾಡಿದ್ರೆ ಬುದ್ಧಿ ಹೇಳೋದನ್ನ ಬಿಟ್ಟು ನಿಮ್ಮಮ್ಮನೇ ಪರ ವಹಿಸ್ಕೊಂಡು ಬರ್ತಿದ್ದಾಳೆ. ಪವಿತ್ರವಾದ ದೇವ್ರ ಗೆಟಪ್ ಹಾಕೊಂಡು ದೇವ್ರ ಕೋಪಕ್ಕೆ ಕಾರಣವಾದ್ರು. ಅವನ್ ಟೈಮ್ ಚೆನ್ನಾಗಿದೆ. ಶೌರ್ಯ ಶೂಟ್ ಮಾಡಿರೋ ಬುಲೆಟ್ ಅವನ ಕಾಲಿಗೆ ಮಾತ್ರ ತಾಗಿದೆ. ಇಲ್ಲ ಅಂದಿದ್ರೆ ಬೇಡ ಬಿಡು, ಚೆನ್ನಾಗಿರಲ್ಲ. ಇದೇ ನಿನಗೆ ಲಾಸ್ಟ್ ವಾರ್ನಿಂಗ್. ಆ ಮನೆ ಜೊತೆ ನಿನಗಿರೋ ಎಲ್ಲ ಸಂಬಂಧ ದೂರ ಆಗಬೇಕು. ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇದೆಯಾ ಅಂತ ಗೊತ್ತಾಯ್ತು ಅನ್ಕೋ, ಅವತ್ತೇ ಈ ಮನೆಯಲ್ಲಿ ನಿನ್ ಕೊನೆ ದಿನ. ಅಯ್ಯೋ ಇಲ್ಲ ರೀ, ನಾನು ಅವ್ರ ಹತ್ರ ಮಾತೇ ಆಡ್ಲಿಲ್ಲ. ನನ್ ಕ್ಷೇಮ ಬಯಸ್ಬೇಕಾಗಿರೋ ನಮ್ಮಮ್ಮ ಅಮ್ಮನೇ ಅಲ್ಲ ಅವಳು. ಅವನಿಂದ ನಾನ್ ಬರೀ ನೋವು ಅನುಭವಿಸೋ ಹಾಗಾಗಿದೆ. ಅಂತವನ್ನ ನನ್ ತಮ್ಮ ಅನ್ನಕ್ ನಾಚಿಕೆ ಆಗತ್ತೆ. ರಾಕ್ಷಸ ಅವನು. ಸಾಕು ನಾಟಕ ಮಾಡಬೇಡ. ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡಿರು. ಇನ್ನೆಷ್ಟು ದೂರ ಸಿದ್ದು? ಬಂದ್ಬಿಟ್ವಿ ಸ್ಯಾಮ್, ಇದೇ ಮನೆ. ಬಾ. ನನಗೆ ಗೊತ್ತು ಕಣೋ, ನೀನ್ ಇಲ್ಲಿಗೆ ಬರ್ತೀಯ ಅಂತ. ಏನು ಈ ಕರ್ಮ? ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ಶೌರ್ಯ ಕೈಲಿ ಸಾಯ್ತಿದ್ದೆ. ಇದೆಲ್ಲ ಬೇಕಿತ್ತ ನಿನ್ಗೆ? ಇವಳು ಹಿಂದೆ ಬಿದ್ದು ನಿನ್ ಜೀವನನ ನಾಶ ಮಾಡ್ಕೋತಿದ್ಯಾ? ನಿನ್ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಇವಳನ್ನ ಬಿಡ್ಬೇಕು. ಅಮ್ಮ ಆಗಿರೋದಕ್ಕೆ ಕಣೋ ಈ ಸಂಕಟ ಎಲ್ಲ. ಕಟ್ಕೊಂಡವನು ಎಲ್ಲಿ ಹೋದ್ನೋ ಗೊತ್ತಿಲ್ದೆ ಜೊತೆಗೆ ಹುಟ್ಟಿದವನು ಮಾತಾಡ್ದೆ ಹೋದ್ರೆ, ನಾನಿನ್ನೂ ಬದುಕಿದ್ದೀನಿ ಅಂದ್ರೆ ಅದು ನಿನ್ಗೋಸ್ಕರ ತಾನೆ. ಈಗ್ಲೂ ಕಾಲ ಏನು ಮಿಂಚೋಗಿಲ್ಲ. ಸಂಪದನ್ನ ಶೌರ್ಯನ್ ಜೊತೆ ಕಳ್ಸಿ ನಿನ್ ಜೀವನ ನೀನ್ ನೋಡ್ಕೋ. ಸಂಪದ ಜೊತೆನೆ ನನ್ನ ಜೀವನ ಅಮ್ಮ. ನಾನು ಇವಳು ಕೈ ಹಿಡ್ದಿರೋದು ಬಿಟ್ಟು ಹೋಗೋದಕ್ಕಲ್ಲಮ್ಮ, ಜೀವನ ಪೂರ್ತಿ ಜೊತೆಗಿರೋದಕ್ಕೆ. ನಿನಗಿವಾಗಲೇ 100 ಸತಿ ಹೇಳಿದ್ದೀನಿ, ಇವಳು ನನ್ನ ಪ್ರಾಣ ಅಂತ. ಕೈಲಾದರೆ ನಮಗೆ ಸಹಾಯ ಮಾಡು, ಇಲ್ಲ ಅಂದರೆ ನಿನಗೆ ಮಗನೇ ಹುಟ್ಟಿಲ್ಲ ಅನ್ಕೋ. ಏನು ಹೇಳ್ತಾ ಇದ್ಯಾ? ಸಂಪಾದನ ನಂಬಿ ತನ್ನ ಜೀವನ ಬೇಡ ಅನ್ಕೊಂಡು ಬಂದಿದ್ದಾಳಮ್ಮ. ಅಂಥದ್ರಲ್ಲಿ ಅವಳನ್ನ ನಾನು ಹೇಗೆ ಬಿಡ್ತೀನಿ ಅನ್ಕೊಂಡೆ. ನಾನು ಸಂಪದ ನಿನ್ನ ಕಣ್ಮುಂದೆ ಇರೋದು ನಿನ್ನ ನೋಡೋಕ್ಕಾಗಲ್ಲ ಅಂದರೆ ಸಾಯಂಕಾಲನೇ ಹೊರಟೋಗ್ತೀವಿ. ಎಲ್ಲಿರ್ತೀವೋ ನಿನಗೂ ಕೂಡ ಗೊತ್ತಾಗೋಗ್ಬಿಡಲ್ಲ. ದಮಯಂತಿ, 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 ಯಾಕೆ ಬಾಗಿಲು ತೆಗಿತಾ ಇಲ್ಲ ದಮಯಂತಿ? ನಿಜವಾಗ್ಲೂ ಕಷ್ಟದಲ್ಲಿ ಏನಾದರೂ ಬೆರೆಸಿದ್ಯಾ? ಈ ದಳ ಹೋದ್ಲಾ? ದಮಯಂತಿ, ದಮಯಂತಿ, ದಮಯಂತಿ ಬಾಗಿಲು ತೆಗಿ. ದಮಯಂತಿ,
ಅಮ್ಮ ಯಾಕೆ ಇಷ್ಟೊತ್ತು ಬಾಗಿಲು ತೆಗಿಯೋಕೆ? ಬಾತ್ರೂಮಲ್ಲಿ ಇದ್ದೆ ರೀ. 10 ನಿಮಿಷದಲ್ಲಿ ಇಷ್ಟೊಂದು ಸುಸ್ತಾಗಿದೆಯಲ್ಲ, ಯಾಕೆ? ಅಮ್ಮ ಇಷ್ಟೊತ್ತು ಚೆನ್ನಾಗೇ ಇದೆಯಲ್ಲ. ಯಾಕೋ ಲೂಸ್ ಮೋಷನ್ ಆಗ್ತಿದೆ ರೀ. ಓಹೋ, ಅಮ್ಮ. ಇದಾ ವಿಷಯ? ಅದಕ್ಕೆ ಅನ್ನೋದು ಅವ್ರು ತೆಗ್ದಿರೋ ಗುಂಡಿಲಿ ಅವರೇ ಬಿದ್ರು ಅಂತ. ಏನು ಅಂದ್ರೆ ORS ಗ್ಲೂಕೋಸು ಎಲ್ಲಾನು ಬೇಗ ಹೋಗಿ ತಗೊಂಡ್ ಬನ್ನಿ. ತುಂಬಾನೇ ಸುಸ್ತಾಗಿ ಹೋಗಿದೆ ನನ್ಗೆ. ನಿನ್ ಹೀಗೆ ಆಗ್ಬೇಕು, ನಾನ್ ತಗೊಂಬರಲ್ಲ. ನಿಮಗ್ ಪುಣ್ಯ ಬರ್ತೀರಿ, ಹೋಗಿ ತಗೊಂಡ್ ಬನ್ನಿ. ಹೇಳಿದ್ನಲ್ಲ ತಗೊಂಡ್ ಬರಲ್ಲ ಅಂತ. ಸುಸ್ತಾಗಿ ನಾನು ಸತ್ತು ಹೋದ್ರೆ ದೆವ್ವಾಗಿ ನಿಮ್ಮನ್ನ ಕಾಡ್ತೀನಿ. ಬದುಕಿರೋಗ ಕಾಟ ಕೊಟ್ಟಿರೋದೇ ಸಾಕು, ಮತ್ತೆ ಸತ್ತು ದೆವ್ವಾಗಿ ಕಾಟ ಕೊಡ್ತೀಯಾ? ಬೇಡ ತಾಯಿ, ತರ್ತೀನಿ. ಛೇ!